ನೋಡಿ ಇವತ್ತು ಎಷ್ಟು ದಾಸವಾಳ ಅರಳಿದೆ, ಎಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ರೆಡ್ ಕಲರ್ ದಾಸವಾಳ. ಮಲ್ಲಿಗೆ ಅಂತೂ ತುಂಬ ಬಿಟ್ಟಿದೆ. ಇದಂತೂ ತುಂಬ ಚೆನ್ನಾಗಿದೆ. ಪುಟ್ಟದಾಗಿ ಒಂದೊಂದೇ ಬಿಡ್ತಾ ಇರುತ್ತೆ ಯಾವಾಗಲೂ. ಇದು ವಾಟರ್ ಆ್ಯಪಲ್ಲು. ಇಷ್ಟು ಬಿಟ್ಟಿದೆ, ಇನ್ನೂ ಜಾಸ್ತಿ ಬಿಡಬೇಕಿತ್ತು. ಸುತ್ತ ಗಿಡಗಳನ್ನ ಕಟ್ ಮಾಡಿಬಿಟ್ಟಿದ್ದೆ ನಾನು, ಅದಕ್ಕೆ ಈ ಸಲ ಸ್ವಲ್ಪ ಬಿಟ್ಬಿಟ್ಟಿದೆ. ಮಲ್ಲಿಗೆ ತೋರಿಸ್ತೀನಿ ಬನ್ನಿ. ಎಲ್ಲ ಬಿಟ್ಟಿದೆ. ಈ ಕಡೆ ಎಲ್ಲ ಮಗ್ಗು ನಿನ್ನೆ ಸ್ವಲ್ಪ ಕಿತ್ಕೊಳ್ಳಲ್ಲ ಅಂದರೆ ಕಿತ್ಕೊಂಡಿದ್ದೆ, ಎಲ್ಲ ಬಿಡಿಸ್ಕೊಂಡಿದ್ದೆ. ಎಷ್ಟೊಂದಿದೆ. ಇದೆಲ್ಲ ಬಿಡಿಸಾದ್ಮೇಲೆ ನಿಮಗೆ ನಾನು ಸಿಗ್ತೀನಿ. ಇವತ್ತು ಅನ್ನಿಸ್ತಾ ಇದೆ ಎಷ್ಟು ಹೂವು ಸಿಗುತ್ತೋ ಅಷ್ಟು ಮಗ್ಗನ್ನು ಕಿತ್ಕೊಂಡ್ಬಿಡ್ಬೇಕು. ಮತ್ತು ಬೆಳಗ್ಗೆ ಅರಳಿರೋದು ಮಿಕ್ಕಿದ್ದು ಕಿತ್ತಿಟ್ಕೊಬೇಕು ಅಂತ. ಬೆಳಿಗ್ಗೆ ಯಾಕೆ ಅಂದರೆ ಬೆಳಿಗ್ಗೆ ಜಾಸ್ತಿ ಬಿಟ್ಬಿಟ್ಟಿದೆ. ಕಿತ್ತು ನಾನು ಕಟ್ಟಿ ಮುಡಿಸೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಬೆಳಗಿನ ಕೆಲಸಗಳಲ್ಲಿ. ಹಾಗಾಗಿ ಇನ್ಮೇಲೆ ಇವತ್ತು ಸಂಜೆಯಿಂದನೇ ನಾನು ಫುಲ್ಲು ಮಗ್ಗು ಎಷ್ಟು ಯಾವ್ಯಾವ ದೊಡ್ಡದಿದೆ ಅಂತ ಅರಳುತ್ತೆ ಅಂತ ಅನಿಸುತ್ತೆ ಅದನ್ನು ಬಿಡಿಸಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಂತೂ ಕಟ್ಟಿ ನಾನು ಮುಡಿಸಿ ಪೂಜೆ ಮಾಡಿಸೋ ಅಷ್ಟರಲ್ಲಿ ಒಣಗೋಗ್ಬಿಡುತ್ತೆ. ಅದಕ್ಕೆ ಇವತ್ತು ನೀರು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋದಷ್ಟೇ ಕೆಲಸ. ಕೈಯೆಲ್ಲ ನೋವು ಬಂದುಬಿಡ್ತು. ಒಂಥರ ಖುಷಿಗೆ ಎಲ್ಲ ಕಿತ್ಬಿಡ್ತೀವಿ. ಎಷ್ಟೊಂದಿದೆ, ದೊಡ್ಡದಿದೆ. ಒಳಗಡೆ ಇರೋದೆಲ್ಲ ಕಾಣಲ್ಲ. ಯಾವ್ಯಾವುದು ಸಂಜೆ ಹೊತ್ತು ಮಗ್ಗೆಲ್ಲ ಕಾಣುತ್ತೋ ಅದನ್ನೆಲ್ಲ ಬಿಡಿಸಿಟ್ಕೊಂಡ್ಬಿಟ್ಟು ಬೆಳಗ್ಗೆಗೆ ಅರಳಿದ್ದೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇಷ್ಟು ಹೂ ಸಿಕ್ಕಿದೆ, ಬನ್ನಿ ಆಚೆ ಸುರಿತೀನಿ ನೋಡೋಣ ಎಷ್ಟಿದೆ ಅಂತ.